ಪಾರ್ಕ್ನಲ್ಲಿ ಯುವತಿಯೊಂದಿಗೆ ಸಲುಗೆಯಿಂದ ವರ್ತಿಸಿದ ವಿಡಿಯೋ ಇನ್ಸ್ಟಾಗ್ರಾಂನಲ್ಲಿ ವೈರಲ್ ಆದ ಕಾರಣಕ್ಕೆ ಯುವಕನೊಬ್ಬ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಗುರುವಾರ ನಡೆದಿದೆ. ಹಾಸನ ತಾಲೂಕಿನ ಕಲ್ಲೇನಹಳ್ಳಿ ಗ್ರಾಮದ ಪವನ್ ಕೆ ಅಂತಿಮ ವರ್ಷದ BA ವಿದ್ಯಾರ್ಥಿ. ತಾನು ಉದ್ಯಾನವನದಲ್ಲಿ ಯುವತಿಯೊಬ್ಬಳ ಕೈಯನ್ನ ಆತ್ಮೀಯವಾಗಿ ಹಿಡಿದು ಕುಳಿತುಕೊಂಡಿದ್ದ ವಿಡಿಯೋ ಇನ್ಸ್ಟಾಗ್ರಾಂನಲ್ಲಿ ಹರಿದಾಡಿದ್ರಿಂದ ಮನನೊಂದು ಕೊಟ್ಟಿಗೆಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ. ಬುಧವಾರ ಮಧ್ಯಾಹ್ನ ಹಾಸನದ ಮಹಾರಾಜ ಪಾರ್ಕ್ನಲ್ಲಿ ಇಬ್ಬರು ಸ್ನೇಹಿತೆಯರ ಜೊತೆ ಕುಳಿತಿದ್ದ ಪವನ್ ಓರ್ವ ಆತ್ಮೀಯವಾಗಿ ಯುವತಿಯೊಂದಿಗೆ ಮಾತನಾಡುತ್ತಿರುವುದನ್ನ ಅಪರಿಚಿತ ಯುವತಿ ವಿಡಿಯೋ ಮಾಡಿ ಚಿನ್ನಿವಾಸಿ 8 ಖಾತೆಯ ಮೂಲಕ ಇನ್ಸ್ಟಾಗ್ರಾಂನಲ್ಲಿ ಹರಿಬಿಟ್ಟಿದ್ರು. ವಿಡಿಯೋದಲ್ಲಿ ಯುವತಿ ಅವರ ನಡವಳಿಕೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ವಾಯ್ಸ್ ಓವರ್ ನೀಡಿದ್ಲು. ಈ ವಿಡಿಯೋ ವೀಕ್ಷಿಸಿದ ಪವನ್ ಸಹಪಾಠಿಗಳು ಹಾಗೂ ಅನೇಕರಿಂದ ಟೀಕೆ, ವ್ಯಂಗ್ಯ ಕಮೆಂಟ್ಗಳನ್ನು ಹರಿದಾಡಿದ್ವು. ಇದರ ಪರಿಣಾಮವಾಗಿ ತನ್ನೊಂದಿಗಿದ್ದ ಯುವತಿಯರಿಗೆ ತೊಂದರೆಯಾಗಬಾರದು ಎಂದು ಆತಂಕದಲ್ಲಿ ಪವನ್ ತೀವ್ರ ಮನೋಕ್ಷೇಪಕ್ಕೆ ಒಳಗಾಗಿದ್ದ. ಇನ್ಸ್ಟಾಗ್ರಾಂನಿಂದ ವಿಡಿಯೋ ಡಿಲೀಟ್ ಮಾಡಿಸಲು ಪ್ರಯತ್ನಿಸಿದರೂ ಸಾಧ್ಯವಾಗದೆ ಪರಿತಪಿಸಿದ್ದ. ಗುರುವಾರ ಕಾಲೇಜು ಮುಗಿಸಿ ಮನೆಗೆ ಬಂದ ಪವನ್ ಕೊಟ್ಟಿಗೆಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮಗನನ್ನ ಗಾರೆ ಕೆಲಸ ಮಾಡಿ ಸಾಕುತ್ತಿದ್ದ ಪವನ್ ತಾಯಿ ಪುಟ್ಟಲಕ್ಷ್ಮಿ ಈಗ ದುಃಖ ಸಾಗರದಲ್ಲಿ ಮುಳುಗಿದ್ದು ಮಗನ ಸಾವಿಗೆ ಕಾರಣನಾದ ಯುವತಿಯನ್ನ ಬಂಧಿಸಬೇಕೆಂದು ಆಗ್ರಹಿಸಿದ್ದಾರೆ. ಮುಂದೆ ಇಂಥ ಮಾನಹಾನಿ ಯಾರಿಗೂ ಆಗಬಾರದು, ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಬಂಧು ಬಳಗ ಒತ್ತಾಯ ವ್ಯಕ್ತಪಡಿಸಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಗೊರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.